ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ನಾನಿವತ್ತು ಜಯನಗರ ಹೌಸಿಂಗ್ ಸೊಸೈಟಿ ಲೇಔಟಲ್ಲಿರುವಂಥ 30x40 BDA ಮನೆ, ಅದುವೇ 5 ಬೆಡ್ರೂಮ್ ಟ್ರಿಪ್ಲೆಕ್ಸ್ ಮನೆನ ತೋರ್ಸೋಕೆ ಬಂದಿದ್ದೀನಿ. ಈ ಮನೆ ಫ್ರಂಟಲ್ಲಿ ನೋಡ್ತಾ ಇರ್ಬೋದು, ತುಂಬ ವೈಡಾಗಿರುವಂಥ ರಸ್ತೆ ಆಗಿದ್ದು ನಿಮಗೆ ಟಾರ್ ಹಾಕಿಸ್ಕೊಡ್ತಾರೆ ಮುಂದೆ. ಇವಾಗ ಸದ್ಯಕ್ಕೆ ಟಾರ್ ಹಾಕಿಲ್ಲ. ಆದರೆ ಈ ಮನೆ ವಿಳಾಸ ಎಕ್ಸಾಕ್ಟಾಗಿ ಜಯನಗರ ಹೌಸಿಂಗ್ ಸೊಸೈಟಿ ಲೇಔಟಲ್ಲಿ ಬರುತ್ತೆ. ಮತ್ತು ಈ ಲೊಕೇಶನ್ನಿಂದ ನಿಮಗೆ ವಾಜರಳ್ಳಿ ಮೆಟ್ರೋ ಸ್ಟೇಷನ್ಗೆ ಕೇವಲ 2 ಕಿಲೋಮೀಟ್ರ್ ಡಿಸ್ಟೆನ್ಸಲ್ಲಿದ್ದು, ಹಾಗೆ ನೈಸ್ BDA ಲಿಂಕ್ ರೋಡ್ಗೂ ಕೂಡ ನಿಮಗೆ 3-4 ಕಿಲೋಮೀಟ್ರ್ ಡಿಸ್ಟೆನ್ಸಲ್ಲಿರುತ್ತೆ. ಸೊ ಈ ಮನೆಯ ಫ್ರಂಟ್ ಎಲಿವೇಶನ್ ತೋರಿಸೋದಾದರೆ ಈ ರೀತಿ ಬಂದಿರುತ್ತೆ ನೋಡಿ. ಇದು ನಾರ್ತ್ ಫೇಸಿಂಗ್ ಮೇನ್ ಆಗಿದ್ದು ಈಸ್ಟ್ ಫೇಸಿಂಗ್ ಮೇನ್ ಡೋರ್ ಬರುತ್ತೆ. ಮತ್ತೊಮ್ಮೆ ಹೇಳ್ತೀನಿ, ಇದು ಸೈಟ್ ಬಂದು ನಾರ್ತ್ ಫೇಸಿಂಗ್ ಸೈಟ್ ಆಗಿದ್ದು ಈಸ್ಟ್ ಫೇಸಿಂಗ್ ಮೇನ್ ಡೋರ್ ಇರುವಂಥ 5 ಬೆಡ್ರೂಮ್ ಟ್ರಿಪ್ಲೆಕ್ಸ್ ಮನೆ ಇದಾಗಿದ್ದು, ಈ ಮನೆಯ ಇಂಚಿಂಚು ಮಾಹಿತಿ ಕೊಡ್ತಾ ಹೋಗ್ತಾಯಿದ್ದೀನಿ. ಯಾವುದೇ ಕಾರಣಕ್ಕೂ ವಿಡಿಯೋನ ಮಧ್ಯದಲ್ಲೇ ಕ್ವಿಟ್ ಮಾಡದೆ ಕೊನೆವರೆಗೂ ನೋಡಿ, ಕಂಪ್ಲೀಟ್ ಮಾಹಿತಿ ಸಿಗುತ್ತೆ. ನಿಮಗೆ ಫ್ರಂಟಲ್ಲಿ ನಿಮಗೆ 2 ಗೇಟ್ ಕೊಟ್ಟಿರ್ತದೆ, ಒಂದು ಫೋಲ್ಡಬಲ್ ಗೇಟು, ಇನ್ನೊಂದು ವಾಕ್ ಗೇಟು. ನಿಮಗೆ ಇದು ರಿಮೋಟ್ ಕಂಟ್ರೋಲು ಬರುತ್ತೆ. ಇಲ್ಲಿ ಗಾಡಿಗಳು ಒಳಗಡೆ ಹೋಗಿ ಪಾರ್ಕ್ ಮಾಡಿಕೊಂಡು ರಿಮೋಟ್ ಕಂಟ್ರೋಲಿಂದನೇ ಆಪ್ರೇಟ್ ಮಾಡ್ಕೋಬೋದು, ಆ ರೀತಿ ಕೊಟ್ಟಿರ್ತಾರೆ. ಮತ್ತು ಈ ಗೇಟ್ ಏನು ನೋಡ್ತಾ ಇದ್ದೀರಾ, MS ಕಂಪ್ಲೀಟ್ ಕವರ್ ಮಾಡಿದ್ದು ವಿತ್ ಫಂಡರ್ ಮ್ಯಾಕ್ಸ್ ಅಟ್ಯಾಚ್ ಆಗಿರುತ್ತೆ. ಹಾಗೂ ನಿಮಗೆ ಕಂಪ್ಲೀಟಾಗಿ ಮಾರ್ಬಲ್ ವರ್ಕಿಂದನೇ ಫಿನಿಶಿಂಗ್ ಆಗಿರುತ್ತೆ ಸ್ನೇಹಿತರೆ. ಯಾವುದೇ ರೀತಿಯ ಟೈಲ್ ಆಗಿರ್ಬೋದು, ಬೇರೆ ಯಾವುದೇ ರೀತಿಯ ಯೂಸ್ ಮಾಡಿರೋದಿಲ್ಲ. ನಿಮಗೆ ಕಂಪ್ಲೀಟು ಮಾರ್ಬಲ್ ವರ್ಕು ಇಂದನೇ ಮಾಡಿಕೊಟ್ಟಿರ್ತಾರೆ. ಫ್ಲೋರಿಂಗ್ ಆಗಿರ್ಬೋದು, ನಿಮಗೆ ಎಲ್ಲ ನೀಟಾಗಿ ಪಿನ್ ಟು ಪಿನ್ ತೋರಿಸ್ಕೊಳ್ತಾ ಹೋಗ್ತೀನಿ. ಇವಾಗ ಪಾರ್ಕಿಂಗ್ ಏರಿಯಾದಲ್ಲಿ ಎಂಟ್ರಿ ಆಗ್ತಾ ಇದ್ದಂಗೆ ನಾನು ನಿಮ್ಗೆ ಆವಾಗಲೇ ಹೇಳಿದೆ, ಇದು MS ಗೇಟ್ ಆಗಿದ್ದು ರಿಮೋಟಿಂದನೇ ನಿಮಗೆ ಆಪ್ರೇಟ್ರ್ ಮಾಡ್ಬೋದು, ಇಲ್ಲಾಂದರೆ ಮೊಬೈಲಿಂದನೂ ಕೂಡ ಆಪ್ರೇಟ್ರ್ ಮಾಡ್ಬೋದು, ಆ ರೀತಿ ಕೊಟ್ಟಿದ್ದಾರೆ. ನಿಮ್ಗೆ ಏನಿಲ್ಲ ಅಂದರೂ ದೊಡ್ಡ ಇನೋವಾ ಕಾರ್ಗಳಂಥದ್ದು 2 ಕಾರ್ಗಳು ನಿಲ್ಲಿಸ್ಕೊಂಡು ಅಕ್ಕಪಕ್ಕ 2 ವೀಲರ್ಗಳನ್ನ ನಿಲ್ಲಿಸ್ಕೋಬೋದು, ಆ ರೀತಿ ಮಾಡಿ ಕೊಟ್ಟಿರ್ತಾರೆ. ಪಾರ್ಕಿಂಗ್ ಲೇಔಟಲ್ಲಿ ತನ್ನದೇ ಆದಂಥ ಸ್ವಂತ ಬೋರ್ ಇದ್ದು, ಮತ್ತು ಕಾವೇರಿ ಪ್ರಾವಿಷನ್ ಆಗಿದೆ, ಎಲೆಕ್ಟ್ರಿಕಲ್ ಮೀಟರ್ ಬೋರ್ಡ್ ಪರ್ಮನೆಂಟ್ ಬಂದಿದೆ. ಅದ್ರ ಜೊತೆಗೆ ಗ್ಯಾಸ್ ಕನೆಕ್ಷನ್ ಇಲ್ಲೇ ಇದ್ದು, ಮತ್ತು ಲಿಫ್ಟ್ ಪ್ರಾವಿಷನ್ ಮಾಡಿಕೊಟ್ಟಿದ್ದಾರೆ, ಮತ್ತು ನಿಮಗೆ UPS ಪಾಯಿಂಟ್ ಅಲ್ಲೇ ಬಿಟ್ಟಿದ್ದಾರೆ. ಎಲ್ಲ ರೀತಿಯ ಫೆಸಿಲಿಟಿ ನಿಮಗೆ ಪಾರ್ಕಿಂಗಲ್ಲೇ ಮಾಡಿಕೊಟ್ಟಿದ್ದು. ನಿಮಗೆ ವೆಂಟಿಲೇಷನ್ ಪರ್ಪಸ್ಸಾಗಿ ನಿಮಗೆ UPVC ವಿಂಡೋ ಸುತ್ತಮುತ್ತ ಬಿಟ್ಟಿರ್ತಾರೆ. ಸೊ ವರ್ಕು ಕಂಪ್ಲೀಟ್ ಆಗ್ತಾ ಇದೆ, ಹಾಗಾಗಿ ಕೆಲವೊಂದು ಸಾಮಾನು ಅಲ್ಲಲ್ಲೇ ಇದ್ದೆ. ಸೊ ಇನ್ನೊಂದು ಫೆಸಿಲಿಟಿ ಯಾವ ರೀತಿ ಇದೆ ಅಂತಂದರೆ, ಪಾರ್ಕಿಂಗ್ ಏರಿಯಾಯಿಂದ ಕಾರ್ ಇಳಿದ ತಕ್ಷಣ ಇಲ್ಲಿ ಒಂದು ಡೋರ್ ಕೊಟ್ಟಿದ್ದು, ಈ ಡೋರಿಂದನೇ ನಾವು ಸ್ಟೇರ್ ಕೇಸ್ನ ಹತ್ಕೋಗ್ಬೋದು, ಇಲ್ಲ ಅಂತಲೇ ನಾವು ಲಿಫ್ಟಿಂದನೇ ಹೋಗ್ಬೋದು, ಆ ರೀತಿ ಫೆಸಿಲಿಟಿನ ಮಾಡಿಕೊಟ್ಟಿದ್ದಾರೆ. ನಾನು ನಿಮಗೆ ನೀಟಾಗಿ ಪಿನ್ ಟು ಪಿನ್ ತೋರಿಸ್ತಾ ಹೋಗ್ತೀನಿ ನೋಡಿ. ಇದು ನಿಮಗೆ ಈಸ್ಟ್ ಫೇಸಿಂಗ್ ಎಕ್ಸಾಕ್ಟಾಗಿ ಈಸ್ಟ್ ಕಡೆ ಬರುತ್ತೆ. ಇದು ನಾನು ನಿಮ್ಗೆ ಅವಾಗೇ ಹೇಳ್ದಂಗೆ ಕಾವೇರಿ ಪ್ರಾವಿಷನ್ ಮಾಡಿಕೊಟ್ಟಿದ್ದು. ಬಿಲ್ಡಿಂಗ್ ಸುತ್ತಮುತ್ತ ನಿಮಗೆ 1.5 ಫೀಟು 1.5 ಅಡಿ ಸೆಟ್ ಬ್ಯಾಕ್ ಬಿಟ್ಟಿದ್ದಾರೆ. ಈಗ ನಾವು ಪಾರ್ಕಿಂಗ್ ಏರಿಯಾಯಿಂದ ಸ್ಟೇರ್ ಕೇಸ್ ಮುಖಾಂತರ ಹೋಗ್ತಾ ಇದ್ದರೆ ನೋಡಿ, ಬಿಲ್ಡಿಂಗ್ ಸುತ್ತ ನಿಮಗೆ ಸೆಟ್ ಬ್ಯಾಕ್ ಬಿಟ್ಟಿರೋದು ಕಾಣಿಸುತ್ತೆ. ಬ್ಯಾಕ್ ಸೈಡು ಕೂಡ ಇದೆ, ಮತ್ತು ಆ ಸೈಡಲ್ಲೂ ಇದೆ. ನಾವು ಗ್ರೌಂಡ್ ಫ್ಲೋರ್ ಟು ಫಸ್ಟ್ ಫ್ಲೋರ್ ಬರಬೇಕಾದ್ರೆ ಲೆಫ್ಟ್ ಸೈಡ್ ಇರುವಂಥ ವಾಲ್ ಕ್ಲಾಡಿಂಗ್ ಬಂದು ನಿಮಗೆ ಮಾರ್ಬಲಿಂದನೇ ಫಿನಿಶಿಂಗ್ ಕೊಟ್ಟಿರ್ತಾರೆ. ಎಲ್ಲೂ ನಿಮಗೆ ಟೈಲ್ನ ಯೂಸ್ ಮಾಡಿರೋದಿಲ್ಲ, ಅಷ್ಟು ಡಿಸೈನಾಗಿ ಮಾಡಿ ಕೊಟ್ಟಿರ್ತಾರೆ. ಫಸ್ಟ್ ಫ್ಲೋರ್ ಬಂದ ತಕ್ಷಣ ಈ ರೀತಿ ಕಾಣಿಸುತ್ತೆ. ತುಂಬ ಚೆನ್ನಾಗಿದೆ. ಇದು ಈಸ್ಟ್ ಮೇನ್ ಡೋರ್ ಆಗಿರುತ್ತೆ. ಡೋರು ನಿಮಗೆ 8 ಅಡಿ ಇದ್ದು ಟೀ ಕುಡ್ದಾಗಿರುತ್ತೆ. ಹಾಗೂ ಮನೆಯ ಮುಂಭಾಗ ಹೊರಾಂಗಣ ತುಂಬ ವಿಶಾಲವಾಗಿದ್ದು, ತುಳಸಿ ಪಾಟು ನಿಮ್ಗೆ ಇಷ್ಟವಾದಂಥ ಪಾಟ್ ಇಟ್ಟು ಚೆನ್ನಾಗಿ ನೋಡ್ಕೋಬೋದು, ಆ ರೀತಿ ಮಾಡಿಕೊಟ್ಟಿದ್ದಾರೆ. ಇವಾಗ ನಾವು ಮೇನ್ಗೆ ಡೋರಿಂದ ಎಂಟ್ರಿ ಆಗ್ತಿದ್ದಂಗೆ ನಿಮಗೆ ಬಿಗ್ಗು ಹಾಲ್ ಕಾಣಿಸುತ್ತೆ. ಹಾಗೆ ವೆಂಟಿಲೇಷನ್ ಪರ್ಪಸ್ಸಾಗಿ ಒಂದು ಬಿಗ್ಗು ವಿಂಡೋ ಕೊಟ್ಟಿದ್ದು, ಇದು ರೋಡ್ ಸೈಡ್ ಆಗಿರುತ್ತೆ. ಗಾಳಿ ಬೆಳಕಿಗೆ ಯಾವುದೇ ರೀತಿಯ ಕೊರತೆ ಇಲ್ಲ ಈ ಮನೆಯಲ್ಲಿ.
ನಿಮಗೆ ಈ ಕಡೆಯಿಂದ ವ್ಯೂ ನೋಡೋದಾದರೆ ಈ ರೀತಿ ಇದ್ದು ಫಾಲ್ ಸೀಲಿಂಗ್ ನೋಡ್ತಾ ಇರ್ಬೋದು. ಸಿಂಪಲ್ ಆಗಾದರೂ ತುಂಬ ಸುಂದರವಾಗಿದೆ ಮನೆ ಮಾತ್ರ. ಆಮೇಲೆ ಈ ಮನೆಯಲ್ಲಿ ಹೆವಿ ಏನೂ ಹಾಕಿಲ್ಲ, ಸಿಂಪಲ್ ಆಗಿದೆ, ಬಟ್ ಕ್ವಾಲಿಟಿ ಇದೆ. ವರ್ಕ್ ಮಾತ್ರ ಕ್ವಾಲಿಟಿ ಇದೆ. ಇಂಟೀರಿಯರ್ಸ್ ಆಗಿರ್ಬೋದು ಅಥವಾ ಫ್ಲೋರಿಂಗ್ ಆಗಿರ್ಬೋದು ಆ್ಯಂಡ್ ಡಿಸೈನ್ ಆಗಿರ್ಬೋದು, ಪ್ಲ್ಯಾನಿಂಗ್ ಆಗಿರ್ಬೋದು, ಸೊ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ನನಗೆ ಗೊತ್ತಿರೋ ಕೆಲವೊಂದು ಸಣ್ಣ ಪುಟ್ಟ ವಾಸ್ತುನ ನಾನು ನಿಮಗೆ ಈ ವಿಡಿಯೋ ಮುಖಾಂತರನೇ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಇದು ಹಾಲು ಏನಿದೆ, ಇದಿಷ್ಟು ಹಾಲು ದೊಡ್ಡದಾಗಿದ್ದು, ಹಾಲಿಂದ ನಾವು ಕಿಚನ್ ಏರಿಯಾ ಬಂದು ನೋಡಿ ಆ ರೀತಿ ಹೈಟಾಗಿದೆ. ಆ್ಯಸ್ ಪರ್ ವಾಸ್ತು ಇದು ತುಂಬಾ ಚೆನ್ನಾಗಿದೆ. ನಾವು ಒಂದು ಸ್ಟೆಪ್ಪು ಮೇಲೆ ಹತ್ತುತ್ತೀವಿ, ಹಾಲು ಬಿಟ್ಟು ನಾವು ಕಿಚನ್ ಕಡೆ ಹೋಗ್ತಾ ಇದ್ದೀವಿ ಅಂದರೆ ಒಂದು ಸ್ಟೆಪ್ ಬರುತ್ತೆ ಅಲ್ಲಿ, ಆ ರೀತಿ ಮಾಡಿಕೊಟ್ಟಿದ್ದು. ಮತ್ತು ಲಿಫ್ಟೂ ಕೂಡ ತುಂಬ ವಾಸ್ತು ಪ್ರಕಾರನೇ ಹಾಕ್ಕೊಟ್ಟಿದ್ದು. ಅದ್ರ ಪಕ್ಕದಲ್ಲಿ ನಿಮಗೆ ದೇವ್ರ ಮನೆ ಇದೆ. ಇದು ದೇವ್ರ ಮನೆ ಆಗಿದ್ದು ಎಲ್ಲ ನಿಮಗೆ ಮಾರ್ಬಲ್ ಫಿನಿಶಿಂಗ್ ಕೊಟ್ಟಿದ್ದಾರೆ. ದೇವ್ರ ಮನೆಯೂ ಕೂಡ ನಿಮಗೆ ಮಾರ್ಬಲ್ ಇದ್ದರೆ ಪೇಂಟ್ ಇಲ್ಲ ಅಥವಾ ಇನ್ನೊಂದೇನಿಲ್ಲ, ಕಂಪ್ಲೀಟು ಮಾರ್ಬಲ್ಲಿಂದ ಫಿನಿಶಿಂಗ್ ಮಾಡಿ ಕೊಟ್ಟಿದ್ದಾರೆ. ಸೊ ಅಲ್ಲಿ ನಿಮಗೆ ಸ್ಟೆಪ್ಸ್ ಬರುತ್ತೆ, ಅದನ್ನು ಮಾಡಿಕೊಡ್ತಾರೆ. ಈ ಮನೆಯಲ್ಲಿ ಏನೇನು ವರ್ಕ್ ಪೆಂಡಿಂಗ್ ಇದೆ ಅಂತ ಕಂಪ್ಲೀಟಾಗಿ ನಾನು ವಿಡಿಯೋ ಕೊನೆಯಲ್ಲಿ ಹೇಳ್ತೀನಿ. ಹಾಗೆ ಲಿಫ್ಟು ನಾನು ಕೆಳಗಡೆ ತೋರಿಸ್ದೆ. ಲಿಫ್ಟು ಒಳಗಡೆನೇ ಬರುತ್ತೆ, ನೋಡ್ತಾ ಇದ್ದೀರಲ್ವಾ, ಒಳಗಡೆನೇ ಬರುತ್ತೆ. ಲಿಫ್ಟ್ ಪಕ್ಕದಲ್ಲಿ ನಿಮಗೆ ಅಡುಗೆ ಮನೆ ಆಗಿದ್ದು. ಕಿಚನಲ್ಲಿ ನಿಮಗೆ ಕಂಪ್ಲೀಟಾಗಿ ಇಂಟೀರಿಯರ್ಸ್ ಬಂದು ಅಕ್ರಾಲಿಕ್ದಾಗಿದ್ದು ತುಂಬ ಚೆನ್ನಾಗಿದೆ. ಮತ್ತು ಎಲ್ ಶೇಪಲ್ಲಿ ಸ್ಲ್ಯಾಬ್ನ ಮಾಡಿಕೊಟ್ಟಿದ್ದು. ಈ ಸ್ಲ್ಯಾಬಲ್ಲಿ ಈ ರೀತಿ ನೀರು ಬರಬಾರ್ದು ಕೆಳಗಡೆ ಅನ್ನೋ ಉದ್ದೇಶದಿಂದ ಈ ರೀತಿ ಮಾಡಿಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿದ್ದು. ವೆಂಟಿಲೇಷನ್ ಪರ್ಪಸ್ ವಿಂಡೋ ಕೊಟ್ಟಿದ್ದಾರೆ. ಕೆಳಗಡೆನೂ ಕಂಪ್ಲೀಟಾಗಿ ಅಕ್ರಾಲಿಕ್ ಮಾಡಿಕೊಟ್ಟಿದ್ದಾರೆ. ಅಲ್ಲಿ ಎದುರುಗಡೆ ಫ್ರಿಜ್ ಪಾಯಿಂಟ್ನ ಕೊಟ್ಟಿದ್ದು, ಫ್ರಿಜ್ನ ಇಟ್ಕೋಬೋದು. ಇದು ಫಾಲ್ ಸೀಲಿಂಗ್ ಆಗಿದ್ದು. ಇಲ್ಲೂ ಅಷ್ಟೇ ಯುಟಿಲಿಟಿ ಏರಿಯಾಗೆ ಹೋಗ್ಬೇಕಾದ್ರೂ ಕೂಡ ಈ ಥರ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಆಮೇಲೆ ಯುಟಿಲಿಟಿ ಏರಿಯಾದಲ್ಲಿ ಕಂಪ್ಲೀಟಾಗಿ ಯುಟಿಲಿಟಿಗೆ ಅಂತಲೇ ಬಿಟ್ಟಿದ್ದಾರೆ. ವಾಶ್ರೂಮ್ ಏನು ಕೊಟ್ಟಿಲ್ಲ ಇಲ್ಲಿ. ಸೇಫ್ಟಿಗೆ MS ಗ್ರಿಲ್ ಹಾಕ್ಕೊಟ್ಟಿದ್ದು. ಡಿಶ್ ವಾಷರ್ ಎಲ್ಲ ಇಟ್ಕೋಬೋದು. ಟ್ಯಾಪ್ ಕನೆಕ್ಷನ್, ಔಟ್ಲೆಟ್ಟು, ಇನ್ಲೆಟ್ ಎಲ್ಲ ಕೊಟ್ಟಿದ್ದು. ಎಲೆಕ್ಟ್ರಿಕಲ್ ಪಾಯಿಂಟ್ ಕೂಡ ಬಿಟ್ಟಿದ್ದಾರೆ. ಇದು ಯುಟಿಲಿಟಿ ಆಗಿರುತ್ತೆ. ಹಾಗೂ ಇಲ್ಲಿ ಒಂದು ಬೆಡ್ರೂಮ್ ಕೊಟ್ಟಿದ್ದಾರೆ. ಸೀನಿಯರ್ಸ್ ಯಾರಾದರೂ ಇತ್ತು ಅಂದರೆ ಅವ್ರಿಗೆ ಉಪಯುಕ್ತ ಆಗೋ ರೀತಿ. ವಾರ್ಡ್ರೋಬು, ಕಬೋರ್ಡು ಮತ್ತು POP ಫಾಲ್ ಸೀಲಿಂಗು, ವೆಂಟಿಲೇಷನ್ ಪರ್ಪಸ್ ವಿಂಡೋ. ವಾರ್ಡ್ರೋಬು ಕೂಡ ನಿಮಗೆ ಸ್ಟ್ರಿಪ್ ಲೈಟ್ ಬಿಟ್ಟಿದ್ದು ಚೆನ್ನಾಗಿದೆ. ಆಮೇಲೆ ನಾನು ನಿಮ್ಗೆ ಇನ್ನೊಂದು ಹೇಳ್ತೀನಿ. ಯಾವುದೇ ರೂಮ್ ಡೋರ್ ಆಗಿರ್ಬೋದು ಅಥವಾ ದೇವ್ರ ಮನೆ ಡೋರ್ ಆಗಿರ್ಬೋದು, ಮೇನ್ ಡೋರ್ ಆಗಿರ್ಬೋದು, ವಾಶ್ರೂಮ್ ಡೋರ್ ಆಗಿರ್ಬೋದು, ಅಬ್ಸರ್ವ್ ಮಾಡಿ ಎಷ್ಟು ಹೈಟ್ ಬರುತ್ತೆ ಅಂತ. ಅದು ರೂಮ್ ಆಗಿದ್ದು. ಇದು ಒಂದು ಕಾಮನ್ ವಾಶ್ರೂಮ್ ಕೊಟ್ಟಿದ್ದಾರೆ. ಇದು ಕಾಮನ್ ವಾಶ್ರೂಮ್ ಆಗಿರುತ್ತೆ. ಹಾಗೆ ಇಲ್ಲಿ ಬಂದರೆ ನಿಮಗೆ ಸಿಂಕನ್ನ ಪ್ರೊವೈಡ್ ಮಾಡಿ ಕೊಡ್ತಾರೆ. ಮತ್ತು ಇಲ್ಲಿಂದ ಸ್ಟೇರ್ ಕೇಸು ಈ ರೀತಿ ಕೊಟ್ಟಿದ್ದು.
ಸ್ಟೇರ್ ಕೇಸ್ ಕೆಳಗಡೆ ನಿಮಗೆ ಸ್ಟೋರೇಜ್ನ ಮಾಡ್ಕೊಳ್ಳೋದಕ್ಕೂ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ, ಅದ್ಭುತವಾಗಿದೆ. ಇಲ್ಲಿ ಬೇಕಾದರೆ ಏನಾದರೂ ಫಿಶ್ ಟ್ಯಾಂಕು ಅಥವಾ ಏನಾದರೂ ನಿಮ್ಮ ಇಚ್ಛಾನುಸಾರ ಇಟ್ಕೊಳ್ಳೋದಕ್ಕೆ ಸ್ಪೇಸ್ ಇದೆ, ಇಟ್ಕೋಬೋದು. ಸೊ ನೋಡಿದ್ರಲ್ಲ, ಇದಿಷ್ಟು ಫಸ್ಟ್ ಫ್ಲೋರಲ್ಲಿರುವಂಥ ಮಾಹಿತಿ. ಒಂದು ಬಿಗ್ಗು ಹಾಲು, ದೇವ್ರ ಮನೆ, ಲಿಫ್ಟು, ಒಂದು ಕಿಚನ್ನು ಮತ್ತು ಯುಟಿಲಿಟಿ ಏರಿಯಾ, ಕಾಮನ್ ವಾಶ್ರೂಮ್ ವಿತ್ ಒಂದು ಬೆಡ್ರೂಮ್. ಇದಿಷ್ಟು ಫಸ್ಟ್ ಫ್ಲೋರ್ನ ಮಾಹಿತಿಯಾಗಿತ್ತು. ನಾವಿವಾಗ ಫಸ್ಟ್ ಫ್ಲೋರ್ ಟು ಸೆಕೆಂಡ್ ಫ್ಲೋರ್ಗೆ ಹೋಗಬೇಕಾದ್ರೆ 3 ಫೀಟ್ ವೈಡ್ ಆಗಿರುವಂಥ ಸ್ಟೇರ್ ಕೇಸ್ ಕೊಟ್ಟಿದ್ದು, ಜೊತೆಗೆ ರೈಲಿಂಗ್ಸಲ್ಲಿ SS ಜಿಂದಾಲ್ ಜೊತೆ ಟಫ್ಲಾನ್ನ ಅಟ್ಯಾಚ್ ಮಾಡಿ ರೈಲಿಂಗ್ಸ್ ಮಾಡಿ ಕೊಟ್ಟಿದ್ದಾರೆ. ನಾವು ಸ್ಟೇರ್ ಕೇಸಲ್ಲಿ ಹೋಗ್ಬೇಕಾದ್ರೂ ಅಷ್ಟೇ ಬೆಳಕಿಗಂತೂ ಕೊರತೆನೇ ಇಲ್ಲ. ಯಾಕಂದರೆ ಸ್ಟೇರ್ ಕೇಸಲ್ಲಿ ಅಲ್ಲಲ್ಲಿ ವೆಂಟಿಲೇಷನ್ಗೆ ಈ ಥರ ವಿಂಡೋ ಬಿಟ್ಟಿದ್ದು, ಮೇಲುಗಡೆ ನಿಮಗೆ ಸ್ಕೈಲೈಟ್ನ ಬಿಟ್ಟಿದ್ದಾರೆ. ಅದು ಸ್ಕೈಲೈಟ್ ಆಗಿರುತ್ತೆ. ನಾನು 3rd ಫ್ಲೋರ್ ಹೋದ್ಮೇಲೆ ಕಂಪ್ಲೀಟಾಗಿ ತೋರಿಸ್ಕೊಡ್ತೀನಿ. ಇವಾಗ ಸೆಕೆಂಡ್ ಫ್ಲೋರ್ ಬರಬೇಕಾದ್ರೆ ಈ ರೀತಿ ಇದ್ದು ಒಂದು ಲಿವಿಂಗ್ ಏರಿಯಾ ಸಿಗುತ್ತೆ, ಮತ್ತು ಲಿಫ್ಟು ಬಂದು ಲಿವಿಂಗ್ ಏರಿಯಾ ಆಪೋಸಿಟ್ಟೇ ಸಿಗುತ್ತೆ ನಿಮಗೆ. ಇಲ್ಲಿ 2 ಬೆಡ್ರೂಮ್ ಬರುತ್ತೆ, ಒಂದು ಮಾಸ್ಟರ್ ಬೆಡ್ರೂಮು, ಒಂದು ಚಿಲ್ಡ್ರನ್ಸ್ ಬೆಡ್ರೂಮು. ಈಗ ನಾವು ಮೊದಲಿಗೆ ಚಿಲ್ಡ್ರನ್ಸ್ ಬೆಡ್ರೂಮ್ಗೆ ಹೋಗೋಣ. ಚಿಲ್ಡ್ರನ್ಸ್ ಬೆಡ್ರೂಮ್ ನೋಡ್ತಾ ಇದ್ದೀರಲ್ವಾ, ಡೋರು ಎಷ್ಟು ಹೈಟಲ್ಲಿದೆ ಅಂತ. ಬೆಡ್ರೂಮ್ಗೆ ಎಂಟ್ರಿ ಆಗ್ತಿದ್ದಂಗೆ ಲುಕ್ ಈ ರೀತಿ ಇದ್ದು, ರೋಡ್ ಸೈಡು ನಿಮಗೆ ವೆಂಟಿಲೇಷನ್ ಕೊಟ್ಟಿದ್ದಾರೆ, ಹಾಗೆ TV ಕ್ಯಾಬಿನೆಟ್ ಕೊಟ್ಟಿದ್ದು. ಇಲ್ಲಿ ನಿಮಗೆ ವಾರ್ಡ್ರೋಬ್ ವಿತ್ ಸ್ಟಡಿ ಯೂನಿಟ್ ಕೊಟ್ಟಿದ್ದಾರೆ, ಅಥವಾ ವರ್ಕ್ ಫ್ರಮ್ ಹೋಮು. ಹಾಗೂ ವಾಸ್ತು ಪ್ರಕಾರನೇ ನಿಮಗೆ ಕಾಟ್ನ ಇಲ್ಲಿ ಪ್ರೊವೈಡ್ ಮಾಡಿ ಕೊಡ್ತಾರೆ. ಕಾಟ್ ಆಲ್ರೆಡಿ ರೆಡಿ ಇದೆ, ಫಿಕ್ಸ್ ಮಾಡೋದೊಂದೇ ಬಾಕಿ. ಫಾಲ್ ಸೀಲಿಂಗು ಮತ್ತು ಬೆಡ್ ಬ್ಯಾಕ್ ಸೈಡ್ ಇರುವಂಥ ಇಂಟೀರಿಯರ್ ವರ್ಕು. ಇಲ್ಲೂ ಕೂಡ ನಿಮಗೆ ಈ ರೀತಿ ಡೋರ್ ಬರುತ್ತೆ. ಸೊ ಅಟ್ಯಾಚ್ಡ್ ವಾಶ್ರೂಮ್ ಆಗಿದ್ದು, ಎಂಟ್ರಿ ಆಗ್ತಿದ್ದಂಗೆ ನಿಮಗೆ ಆಪೋಸಿಟ್ಟು ನಿಮಗೆ ಡ್ರೆಸ್ಸಿಂಗ್ ಟೇಬಲ್ ಬರುತ್ತೆ, ಮತ್ತು ಕಾಸ್ಮೆಟಿಕ್ ಥಿಂಗ್ಸ್ನ ಇಟ್ಕೊಳ್ಳೋದಕ್ಕೂ ಕೂಡ ಇಲ್ಲಿ ಕಬೋರ್ಡ್ ಮಾಡಿಕೊಟ್ಟಿದ್ದು. ತುಂಬ ಸ್ಪೇಸಿಯಸ್ ಆಗಿದೆ. ಹಾಗೂ ಅಟ್ಯಾಚ್ಡ್ ವಾಶ್ರೂಮ್ ಇದಾಗಿದ್ದು, ವೆಟ್ ಏರಿಯಾ, ಡ್ರೈ ಏರಿಯಾ ಅಂತ 2 ವಿಭಾಗ ಮಾಡ್ಕೋಬೋದು. ಮತ್ತು ವೆಂಟಿಲೇಷನ್ ವಿಂಡೋ ಕೊಟ್ಟಿದ್ದು, ಎಕ್ಸಾಸ್ಟ್ ಫ್ಯಾನ್ಗೂ ಕೂಡ ಪಾಯಿಂಟ್ ಇದೆ, ನೋಡ್ತಾ ಇರ್ಬೋದು. ನೋಡ್ತಾ ಇದ್ದೀರಲ್ಲ, ಇದು ಕಿಡ್ಸ್ ಬೆಡ್ರೂಮ್ ಆಗಿದ್ದು, ಸ್ಟೋರೇಜು ಕೂಡ ತುಂಬ ಜಾಸ್ತಿನೇ ಇದೆ. ಕಿಡ್ಸ್ ಬೆಡ್ರೂಮ್ ಪಕ್ಕದಲ್ಲಿ ನಿಮಗೆ ಇನ್ನೊಂದಿದೆ, ತೋರಿಸ್ತೀನಿ. ಅದು ಏನಂತಂದರೆ ಬಾಲ್ಕನಿ. ಎಂಟ್ರಿ ಆಗ್ತಿದ್ದಂಗೆ ವಿಶಾಲವಾಗಿರುವಂಥ ಬಾಲ್ಕನಿ ಇದಾಗಿದ್ದು, ನಿಮಗೆ ರೋಡ್ ಸೈಡ್ ಬರುತ್ತೆ. ನಿಮಗೆ ಪ್ರತಿ ಫ್ಲೋರಲ್ಲೂ ಬಾಲ್ಕನಿ, ಅಂದರೆ 2 ಬಾಲ್ಕನಿಗಳು ಕೂಡ ರೋಡ್ ಸೈಡ್ ಬರುತ್ತೆ. ಮತ್ತು ಇದೇ ಸೈಜಲ್ಲಿದ್ದು ತುಂಬ ವಿಶಾಲವಾಗಿದೆ. ಮೈಂಡ್ ಫ್ರೀ ಮಾಡ್ಕೊಳ್ಳೋದಕ್ಕೆ ಅಥವಾ ಸಂಜೆ ಹೊತ್ತು ಕೂತ್ಕೊಳ್ಳೋದಕ್ಕೆ ತುಂಬ ಜಾಗ ಚೆನ್ನಾಗಿದೆ. ಸೊ ಡೋರು ನೋಡಿ ಎಷ್ಟು ಹೈಟ್ ಇದೆ, ವಾಸ್ಕಲ್ಲು. ಇದಿಷ್ಟ ಆಗಿದ್ದು. ಮತ್ತು ಲಿಫ್ಟು ಎಡಭಾಗದಲ್ಲಿ ನಿಮಗೆ ಮಾಸ್ಟರ್ ಬೆಡ್ರೂಮ್ನ ಮಾಡಿಕೊಟ್ಟಿದ್ದಾರೆ. ಮಾಸ್ಟರ್ ಬೆಡ್ರೂಮ್ಗೆ ಎಂಟ್ರಿ ಆಗ್ತಿದ್ದಂಗೆ ಒಂದು ಲುಕ್ಕು ಈ ರೀತಿ ಬರುತ್ತೆ. ವಾರ್ಡ್ರೋಬ್ಸ್ ಆ್ಯಂಡ್ ಕಬೋರ್ಡ್, TV ಯೂನಿಟು, ಹಾಗೂ ಅಟ್ಯಾಚ್ಡ್ ವಾಶ್ರೂಮು ಮತ್ತು ಡ್ರೆಸ್ಸಿಂಗ್ ಟೇಬಲ್ಲು. ವಾಶ್ರೂಮ್ ಕೂಡ ದೊಡ್ಡದಾಗಿದೆ ಇಲ್ಲೂ. ಇದು ಕಾಟಿಗೆ ಸಂಬಂಧಪಟ್ಟಂಥ ಒಂದು ಐಟಮ್ ಇಟ್ಟಿದ್ದಾರೆ. ಕಾಟ್ ಬ್ಯಾಕ್ ಸೈಡು ಈ ರೀತಿ ಡಿಸೈನ್ ಇದೆ. ಮತ್ತು ಕಾಟ್ ಬ್ಯಾಕ್ ಸೈಡೇ ನಿಮಗೆ ವೆಂಟಿಲೇಷನ್ನು 2 ಕಡೆ ಕೊಟ್ಟಿದ್ದಾರೆ, ವಿಂಡೋನ. ಇದು ಮಾಸ್ಟರ್ ಬೆಡ್ರೂಮ್ನ ಫಾಲ್ ಸೀಲಿಂಗ್ ಆಗಿದ್ದು. ಇದಿಷ್ಟು ಸೆಕೆಂಡ್ ಫ್ಲೋರಲ್ಲಿ ಇದ್ದಂಥ 2 ರೂಮು ವಿತ್ ಒಂದು ಬಾಲ್ಕನಿಯ ಮಾಹಿತಿ. ಈಗ ನಾವು 3rd ಫ್ಲೋರ್ಗೆ ಹೋಗಬೇಕಾದ್ರೆ ಸೇಮ್ ಸ್ಟೇರ್ ಕೇಸ್ ಇದ್ದು,
ಹಾಗೆ ವೆಂಟಿಲೇಷನ್ನು ಕೂಡ ಇತ್ತು. ಮೇಲೆ ನಿಮಗೆ ಸ್ಕೈಲೈಟ್ ಹೇಳಿದ್ನಲ್ಲ ನೋಡಿ ಕಾಣಿಸ್ತಾ ಇದೆ. ಈಗ 3rd ಫ್ಲೋರ್ ಎಂಟ್ರಿ ಆಗ್ತಿದ್ದಂಗೆ ಈ ರೀತಿ ಇದ್ದು ಲಿವಿಂಗ್ ಏರಿಯಾ ಇದೆ. ಇಲ್ಲೂ ಕೂಡ ಲಿಫ್ಟು ಕೂಡ ಲಿವಿಂಗ್ ಏರಿಯಾ ಆಪೋಸಿಟ್ ಬರುತ್ತೆ. ಮತ್ತು ಸೇಮ್ ಆ್ಯಸ್ ಇಟ್ ಈಸು 2 ರೂಮ್ಗಳನ್ನ ಕೊಟ್ಟಿದ್ದು, ಮತ್ತು ಒಂದು ಬಾಲ್ಕನಿ ಸೇಮ್ ಆ್ಯಸ್ ಇಟ್ ಈಸ್ ಇದೆ. ಸೊ ಈ ರೂಮ್ಗೆ ಎಂಟ್ರಿ ಆಗೋಣ. ಎಂಟ್ರಿ ಆಗ್ತಿದ್ದಂಗೆ ಆಪೋಸಿಟ್ ನಿಮಗೆ ಬಿಗ್ ವಿಂಡೋ ಕೊಟ್ಟಿದ್ದು, ಸೇಮ್ ಸ್ಟಡಿ ಯೂನಿಟು ಮತ್ತು ವರ್ಕ್ ಫ್ರಮ್ ಹೋಮು 2 in 1 ಮಾಡ್ಕೋಬೋದು. ವಾರ್ಡ್ರೂಮ್ ವಿತ್ ಕಬೋರ್ಡು, ಮತ್ತು ಮೇಲ್ಗಡೆನೂ ನೋಡ್ತಾ ಇದ್ದೀರಲ್ಲ ಈ ರೀತಿಯೇ ಇರುತ್ತೆ. ಕೆಳಗಡೆ ಕಬೋರ್ಡು ಕೂಡ, ಮತ್ತು ಬೆಡ್ಡು ಬ್ಯಾಕ್ ಸೈಡು ಬರುವಂಥದ್ದು, ಫಾಲ್ ಸೀಲಿಂಗು, ಮತ್ತು ಕಾಟ್ ರೆಡಿ ಇದೆ ಕೊಡ್ತಾರೆ. ಈ ಕಾಟೆಲ್ಲ ನಿಮಗೆ ಮೂವಬಲ್ ಆಗಿರುತ್ತೆ. ಅದೇ ರೀತಿ ನಿಮಗೆ ಇಲ್ಲಿ ಡೋರ್ ಬರುತ್ತೆ. ಡೋರ್ ಓಪನ್ ಮಾಡಿದ್ರೆ ನಿಮಗೆ ಡ್ರೆಸ್ಸಿಂಗ್ ಟೇಬಲು ವಿತ್ ಕಾಸ್ಮೆಟಿಕ್ ಥಿಂಗ್ಸ್ನ ಇಟ್ಕೊಳ್ಳೋದಕ್ಕೆ ಜಾಗ ಇದ್ದು ತುಂಬಾ ಅದ್ಭುತವಾಗಿ ಮಾಡಿಕೊಟ್ಟಿದ್ದಾರೆ. ಮತ್ತು ಮೇಲ್ಗಡೆನೂ ಕೂಡ ಸ್ಟೋರೇಜ್ ಇದೆ, ಮಾಡ್ಕೋಬೋದು. ಆ್ಯಂಡ್ ಅಟ್ಯಾಚ್ಡ್ ವಾಶ್ರೂಮ್. ಮತ್ತು ಅದೇ ರೀತಿ ಬಾಲ್ಕನಿ. ಇವಾಗ ಈ ರೂಮ್ ಏನು ಅಂತ ನೋಡೋಣ. ಇದಕ್ಕೂ ಕೂಡ ವೆಂಟಿಲೇಷನ್ ಕೊಟ್ಟಿದ್ದು, ವಿಂಡೋ ಇರುತ್ತೆ. ಹೋಮ್ ಥಿಯೇಟರ್ ರೂಮ್ ಆದರೂ ಮಾಡ್ಕೋಬೋದು, ಅಥವಾ ಜಿಮ್ ಏರಿಯಾ, ಟ್ರೆಡ್ಮಿಲ್ಲು ಆ ಥರ ಏನಾದರೂ ನಿಮಗೆ ಜಿಮ್ ಎಕ್ವಿಪ್ಮೆಂಟ್ ಇಟ್ಕೊಂಡು ವರ್ಕೌಟ್ ಕೂಡ ಮಾಡ್ಕೋಬೋದು. ವಿತ್ ಅಟ್ಯಾಚ್ಡ್ ವಾಶ್ರೂಮ್ ಕೂಡ ಕೊಟ್ಟಿದ್ದಾರೆ ಇದರಲ್ಲೂ ಕೂಡ. ಅಟ್ಯಾಚ್ಡ್ ವಾಶ್ರೂಮ್ ಇದಾಗಿರುತ್ತೆ. ಈ ಮನೆಗೆ ಫ್ಲೋರಿಂಗ್ ಆಗಿರ್ಬೋದು, ಮತ್ತು ಸ್ಟೇರ್ಕೇಸ್ ಆಗಿರ್ಬೋದು, ಕೆಳಗಡೆ ಡಿಸೈನ್ ಆಗಿರ್ಬೋದು ಗೇಟ್ಗೆ, ಮತ್ತು ನಿಮಗೆ ಬಾಲ್ಕನಿನಲ್ಲಾಗಿರ್ಬೋದು ವಾಲ್ ಕ್ಲಾಡಿಂಗು ಅಥವಾ ಫ್ಲೋರಿಂಗು, ಪ್ರತಿಯೊಂದು ಕಡೆಯೂ ನಿಮಗೆ ಪ್ರೀಮಿಯಮ್ ಮಾರ್ಬಲ್ನ ಯೂಸ್ ಮಾಡಿದ್ದಾರೆ. ಯಾವುದೇ ರೀತಿಯ ಡೌಟ್ ಬೇಡ. ತುಂಬ ಒಂದು ಪ್ರೀಮಿಯಂ ಲುಕ್ ಕೊಡ್ತಾ ಇದೆ, ಚೆನ್ನಾಗಿದೆ. ಸೊ ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು ಕ್ವಾಲಿಟಿ ಆಫ್ ವರ್ಕ್ ಇದೆ ಅಂತ. ಮತ್ತು ನಿಮಗೆ ವಾಸ್ಕಲ್ ಆಗಿರ್ಬೋದು, ಮೇನ್ ಡೋರ್ ಆಗಿರ್ಬೋದು, ಮತ್ತು ವಾಶ್ರೂಮ್ ಡೋರು, ರೂಮ್ಗಳ ಡೋರು, ಪ್ರತಿ ಡೋರ್ ವಾಸ್ಕಲ್ಲು ನಿಮಗೆ ಟೀ ಕುಡ್ದಾಗಿದ್ದು. ನೋಡ್ತಾ ಇದ್ದೀರಾ ಎಷ್ಟು ಹೈಟ್ ಇದೆ ಅಂತ. ಏನಿಲ್ಲ ಅಂದರೂ ಇದು 8 ಅಡಿ ಇದೆ ಡೋರು ವಾಸ್ಕಲ್ಲು, ಮೇನ್ ಡೋರ್ ಅಲ್ಲ. ಪ್ರತಿ ಡೋರ್ ವಾಸ್ಕಲ್ಲೂ ಕೂಡ 8 ಅಡಿ ಒಂದೇ ರೀತಿಯ ಹೈಟಲ್ಲಿದ್ದು, ವಿಂಡೋಗಳು, ವಾಸ್ಕಲ್ಗಳು ಪ್ರತಿಯೊಂದು ನಿಮಗೆ ಟೀ ಕುಡ್ದಾಗಿರುತ್ತೆ. ಡೋರು ನಿಮಗೆ ಬೇರೆ ಬೇರೆಯಾಗಿರುತ್ತೆ. ಆದರೆ ಮೇನ್ ಡೋರ್ ಬಂದು ನಿಮಗೆ ಕಂಪ್ಲೀಟು ಟೀ ಕುಡ್ಡು, ಮತ್ತು ವಿಂಡೋಸು ಕೂಡ ಕಂಪ್ಲೀಟ್ ಟೀ ಕುಡ್ದಾಗಿದ್ದು. ಸೊ ಒಂದೊಳ್ಳೆ ಕ್ವಾಲಿಟಿ ಮನೆಯೇ ಆಗಿರುತ್ತೆ. ಇದು ಇಷ್ಟು ಮಾಹಿತಿಯಾಗಿದ್ದು. ಈಗ ಟಾಪ್ ಫ್ಲೋರ್ಗೆ ಹೋಗೋಣ. ಈ ಟೋಟಲಿ 5 ಬೆಡ್ರೂಮಲ್ಲಿ ನಿಮಗೆ 3 ಬೆಡ್ರೂಮಲ್ಲಿ ವಿತ್ ಕಾಟ್ ಕೊಟ್ಟಿರ್ತಾರೆ. ಇನ್ನು 2 ಬೆಡ್ರೂಮು ನಿಮಗೆ ವಿತೌಟ್ ಕಾಟ್ ಇರುತ್ತೆ, ಅದು ಮಾತಾಡ್ಬೋದು ಕೂತು. ಮತ್ತು ಟೆರೆಸ್ಗೆ ಹೋಗ್ಬೇಕಾದ್ರೆ ನಿಮಗೆ ಸ್ಕೈಲೈಟ್ ಕಾಣುವಂಥದ್ದು, ಮತ್ತು ಸೇಫ್ಟಿ ಪರ್ಪಸ್ಸಿಗೆ ನಿಮಗೆ MS ಡೋರ್ ಕೊಟ್ಟಿರ್ತಾರೆ. ಎಂಟ್ರಿ ಆಗ್ತಿದ್ದಂಗೆ ನಿಮಗೆ ಆಪೋಸಿಟ್ಟು ಲಿಫ್ಟ್ ಮೇಂಟೆನೆನ್ಸ್ ರೂಮ್ ಕೊಟ್ಟಿದ್ದು, ಒಳಗಡೆ ಈ ರೀತಿ ಕೊಟ್ಟಿರ್ತಾರೆ. ಹಾಗೂ ಟೆರೆಸ್ಸು ತುಂಬ ವಿಶಾಲವಾಗಿದ್ದು, ಮ್ಯಾನ್ಯುಯಲಿ ಬಟ್ಟೆನ ವಾಶ್ ಮಾಡೋದಕ್ಕೆ ಈ ರೀತಿ ಮಾಡಿಕೊಟ್ಟಿದ್ದಾರೆ. ಹಾಗೆ ಬಟ್ಟೆನ ಹಾರಾಕೊಳ್ಳೋದಕ್ಕೂ ಕೂಡ ಈ ರೀತಿ ಇದ್ದು, ಮೇಲ್ಗಡೆ 1000 ಲೀಟರ್ ಕೆಪಾಸಿಟಿ ಇರುವಂಥ 2 ಸಿಂಥೆಟಿಕ್ ಟ್ಯಾಂಕ್ನ ಮಾಡಿಕೊಟ್ಟಿದ್ದು. ಕೆಳಗಡೆ ನಿಮಗೆ ವಾಷಿಂಗ್ ಮಿಷಿನ್ ಇಟ್ಕೊಳ್ಳೋದಕ್ಕೆ ಔಟ್ಲೆಟ್ಟು ಮತ್ತು ಇನ್ಲೆಟ್ ಇದೆ. ಸೊ ವಿತ್ ಎಲೆಕ್ಟ್ರಿಕಲ್ ಪಾಯಿಂಟ್ ಕೂಡ ಬಿಟ್ಟಿದ್ದಾರೆ. ಸೊ ಇದಿಷ್ಟು ಈ ಮನೆಯ ಮಾಹಿತಿಯಾಗಿದ್ದು. ಈ ಮನೆಯಲ್ಲಿ ಏನೇನು ವರ್ಕ್ ಪೆಂಡಿಂಗ್ ಇದೆ ಅಂತಂದರೆ, ಒಂದು ಬಾತ್ರೂಮ್ ಫಿಟ್ಟಿಂಗ್ಸ್ ಪೆಂಡಿಂಗ್ ಇದೆ. ಸಣ್ಣ ಪುಟ್ಟ ಟಚಪ್, ಪೇಂಟ್ ಟಚಪ್ ಆಗಿರ್ಬೋದು, ಪಾಲಿಷ್ ಆಗಿರ್ಬೋದು, ಅದು ಪೆಂಡಿಂಗ್ ಇದೆ. ಅದು ಬಿಟ್ಟರೆ ಬೇರೆ ಏನೂ ಇಲ್ಲ. ಇದು ಎಕ್ಸಾಕ್ಟಾಗಿ ನಿಮಗೆ ಜಯನಗರ ಹೌಸಿಂಗ್ ಸೊಸೈಟಿ ಲೇಔಟ್ ಬರುತ್ತೆ. ಇಲ್ಲಿ ಏನು ಕಾಣಿಸ್ತಾ ಇದೆ ಅಪಾರ್ಟ್ಮೆಂಟು, ಬ್ರಿಗೇಡ್ ಒಮೆಗಾ
ಈ ಅಪಾರ್ಟ್ಮೆಂಟ್ ಬ್ಯಾಕ್ ಸೈಡೇ ಇದ್ದು KSIT ಕಾಲೇಜಿಂದ ಆರಾಮಾಗಿ ಇಲ್ಲಿಗೆ 1.5 ಕಿಲೋಮೀಟರ್ಸ್ ಅಷ್ಟೇ ಡಿಸ್ಟೆನ್ಸ್ ಇದ್ದು, ನಿಮಗೆ ವಾಜರಳ್ಳಿ ಮೆಟ್ರೋ ಸ್ಟೇಷನ್ಗೆ ಜಸ್ಟ್ 1.5 ಇಂದ 2 ಕಿಲೋಮೀಟರ್ ಡಿಸ್ಟೆನ್ಸ್ ಆಗುತ್ತೆ. ಮತ್ತು ನೈಸ್ ರೋಡ್ಗೂ ತುಂಬ ಹತ್ತಿರದಲ್ಲಿರುವಂಥ ಪ್ರಾಪರ್ಟಿ ಇದಾಗಿದ್ದು, ಇದು 30/40 ಟ್ರಿಪ್ಲೆಕ್ಸ್ 5 ಬೆಡ್ರೂಮ್ ಟ್ರಿಪ್ಲೆಕ್ಸ್ ಮನೆ ಇದಾಗಿರುತ್ತೆ. ಹಾಗೂ ನಾರ್ತ್ ಫೇಸಿಂಗ್ ಸೈಟ್ ಆಗಿದ್ದು, ಈಸ್ಟ್ ಫೇಸಿಂಗ್ ಮೇನ್ ಡೋರ್ ಇರುವಂಥ BDA ಮನೆ ಇದಾಗಿದ್ದು, ಯಾರೆಲ್ಲ ಈ ಒಂದು ಲೊಕೇಶನಲ್ಲಿ ತುಂಬ ಕ್ವಾಲಿಟಿ ಆಗಿರುವಂಥ ಮನೆನ ನೋಡ್ತಾ ಇದ್ದೀರಾ, ಮತ್ತು ಸಿಂಪಲ್ಲಾಗಿ ತುಂಬ ಲುಕ್ ಪ್ರೀಮಿಯಂ ಲುಕ್ಕೇ ಕೊಡ್ತಾಯಿದೆ, ಆ ರೀತಿ ಮನೆಯನ್ನು ಡಿಸೈನಲ್ಲಿ ಕಟ್ಟಿರ್ತಾರೆ. ಯಾವುದೇ ರೀತಿಯ ಕಾಂಪ್ರಮೈಸ್ ಇಲ್ಲ. ಸೊ ಈ ಮನೆಗೆ ಕೋಟ್ ಮಾಡ್ತಾ ಇರ್ತಕ್ಕಂಥ ಪ್ರೈಸ್ ಬಂದು 4,10,00,000 ಆಗಿದ್ದು ಸ್ಲೈಟ್ಲಿ ನೆಗೋಷಿಯೇಬಲ್ ಇರುತ್ತೆ. ಸೊ ದಯವಿಟ್ಟು ಯಾರೆಲ್ಲ ಮೊದಲನೇ ಬಾರಿಗೆ ನನ್ನ ಚಾನಲಿಂದ ಈ ವಿಡಿಯೋ ವೀಕ್ಷಣೆ ಮಾಡ್ತಾಯಿದ್ದೀರಾ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೆ ಲೈಕ್ ಕೊಟ್ಟು ಕಮೆಂಟ್ ಮಾಡಿ. ಮತ್ತು ನಿಮ್ಮ ಸರ್ಕಲ್ಲು ಫ್ಯಾಮಿಲಿ ಸರ್ಕಲಲ್ಲಿ ಯಾರಾದರೂ ಒಳ್ಳೆ ಈ ಒಂದು ಫ್ರೆಂಡ್ಲಿ ಬಜೆಟಲ್ಲಿ ಮನೆನ ನೋಡ್ತಾ ಇರೋದಿತ್ತು ಅಂದರೆ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ, ಮತ್ತೊಮ್ಮೆ ನಾನು ನಿಮಗೆ ಲೊಕೇಶನ್ ಹೇಳ್ತೀನಿ. ಅದು ಬ್ರಿಗೇಡ್ ಒಮೆಗಾ ಅಪಾರ್ಟ್ಮೆಂಟ್ ಆಗಿದ್ದು, ಇದು ಮಹಾರಾಜ ಪ್ಯಾಲೇಸ್ ಬ್ಯಾಕ್ ಸೈಡ್ ಬರುವಂಥ ಪ್ರಾಪರ್ಟಿ ಆಗಿರುತ್ತೆ. ಸೊ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರ್ತಕ್ಕಂಥ ನಂಬರ್ ಕಾಲ್ ಮಾಡಿದ್ರೆ ನಾನು ಕರ್ಕೊಬಂದು ಬಿಲ್ಡಿಂಗ್ನ ತೋರಿಸ್ತೀನಿ. ಓಕೆನಾ? ಹಾಗಾದರೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಮತ್ತೊಮ್ಮೆ ಧನ್ಯವಾದಗಳು. ಬಾಯ್.